ನನ್ನ ನೀನು ನಿನ್ನ ನಾನು ಕಾದುಕೊಂಡು ಆಸೆಯ ತೀರದಿಂದ ಬೇಸರ ಕಳೆಯಲೆಂದು ಚಂದಮಾಮ ನನ್ನ ಹೊಯ್ 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 ನನ್ನ ನೀನು ನಿನ್ನ ನಾನು ಕಾದುಕೊಂಡು ಆಸೆಯ ತೀರದಿಂದ ಯಾವನವನು ಡಾಕ್ಟರ್ ಬಾಬಾ ಏಯ್ ಎತ್ತರ ಅಂಗಡಿನ ಡಾಕ್ಟರ್ ಬಾಬಾ ಏನಾಯ್ತು ಬಿದ್ಬಿಟ್ರಾ ನಾನ್ ಬೀಳಿಲ್ಲ ಬೀಳಿಸ್ಬಿಟ್ರು ಬಿಡಿಸ್ಬಿಟ್ರಾ ಯಾರು ಬಾವಾ ನಿಮ್ನ ಬಿಡಿಸಿದ್ದು ಹೇಳು ಬಾವಾ ಇನ್ಯಾರು ಬೀಳಿಸ್ತಾರೆ ಅವನೇ ನನ್ನ ತಂಗಿ ಲವ್ ಮಾಡ್ತಿರೋನು ಪ್ರೇಮು ಅವನ್ನ ಒಂದ್ ನಿಮಿಷ ಬನ್ನಿ ಬನ್ನಿ ಕೂತ್ಕೊಳ್ಳಿ ಥ್ಯಾಂಕ್ ಯು ಅದು ಸರಿ ಅವನ್ಯಾಕೆ ನಿಮ್ಗೆ ಹೊಡೆದ ನಾನು ಮತ್ತೆ ನನ್ನ ತಂಗಿ ಮತ್ತೆ ಅವನು 3 ಜನ ಇಸ್ಪಿಟ್ ಆಡ್ತಾ ಕೂತಿದ್ವಿ. ಸರಿ ಹೀಗೆ ಆಡ್ತಾ 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 ಅವನು ಇದಕ್ಕಿದ್ದಂಗೆ ಸಿಗರೇಟ್ ಸೇದಕ್ ಶುರು ಮಾಡ್ಬಿಟ್ಟ. ಅದು ನನ್ನ ಮುಂದೆ. ಹೋಗ್ಲಿ ಪಾಪ ಸೇದ್ಕೊಳ್ಳಿ ಅಂತ ಸುಮ್ಮನೆ ಇದ್ದೆ. ಸ್ವಲ್ಪ ಹೊತ್ತಾದ್ಮೇಲೆ ನಾನ್ ವೆಜ್ ಮಾತಾಡೋದಕ್ಕೆ ಶುರು. ನನಗೆ ಯಾಕೋ ಸ್ವಲ್ಪ ಹಿಂಸೆ ಆಗಕ್ಕೆ ಶುರುವಾಯ್ತು. ಯಾಕೆಂದ್ರೆ ನಾವು ನಾನೇ ತಿನ್ನ ನೋಡಿ, ಅದಕ್ಕೆ ಹಾಳಾಗೋಗ್ಲಿ ಅಂತ ಬಿಡ್ಬಿಟ್ಟೆ. ಸ್ವಲ್ಪ ಹೊತ್ತಾದ್ಮೇಲೆ ನನ್ನ ಮುಂದೆ ನೀ ಎಣ್ಣೆ ಹೊಡೆಯಕ್ಕೆ ಶುರು ಮಾಡ್ಬಿಟ್ಟ. ಅದು ಸರಿ, ಹಾಳಾಗೋಗ್ಲಿ ಅಂತ ಸುಮ್ಮನೆ ಇದ್ದೆ. ಆಮೇಲೆ ಒಂದ್ ಮಾತು ಹೇಳಿದೆ, ಇದ್ಯಾಕೋ ನಂಗೆ ಸರಿ ಹೋಗ್ತಿಲ್ಲ, ನನ್ನ ತಂಗಿಗೂ ಇಷ್ಟ ಇಲ್ಲ, ದಯವಿಟ್ಟು ಇವೆಲ್ಲ ಬೇಡ ಅಂತ ಹೇಳಿದೆ. ಹೀಗೆ ಮಾತು ಬೆಳೆದು 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 ಬಾಟಲ್ ತಗೊಂಡು ತಲೆ ಹೊಡೆದ್ಬಿಟ್ಟ. ನಾನು ಎಣ್ಣೆ ಹೊಡೆದು ನಾನ್ ವೆಜ್ ಮಾತಾಡ್ಸೋಣ, ನಾನು ಸಿಗರೇಟ್ ಸೇತೀನಿ. ಬರ್ಲಿ ನಿಮ್ಮಣ್ಣ ಇದೆ. ಆಮೇಲೆ ಗೊತ್ತಾಯ್ತು ಅವನು ಪ್ರೀತಿಸ್ತಿರೋದು ನನ್ನ ತಂಗಿನಲ್ಲ, ನಮ್ಮ ಆಸ್ತಿನ, ಅವಳ ಹೆಸರಲ್ಲಿರೋ ಬ್ಯಾಂಕ್ ಬ್ಯಾಲೆನ್ಸ್ ನ ಅಂತ. ಈಗ ಗೊತ್ತಾಯ್ತಾ ಯಾರ್ಯಾರು ಎಂತವ್ರು ಅಂತ? ಅಯ್ಯೋ ಗೊತ್ತಾಯ್ತು, ಬಿಡಿ ಬಿಡಿ, ನೀವು ಅವಂತರ ಅಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಿಮ್ ತಂಗಿ ನನ್ ಕೊಡಲ್ಲ ಅಂದಾಗ ನಾನೇ ನಿಮ್ಗೆ ಹೊಡಿಬೇಕಿತ್ತು. ಆದ್ರೆ ರೌಡಿ ಆದ್ರೂ ಶಾಂತಿ ಸಮಾಧಾನದಿಂದ ಇದ್ದೆ. ಆದ್ರೆ ಅವ್ನು ಹೊಡೆದ್ಬಿಟ್ನಾ. ಅದಕ್ಕೆ ಹೇಳೋದು, ಕ್ರಿಮಿನಲ್ಸ್ ನ ನಂಬೋದು, ಲವರ್ಸ್ ನ ನಂಬಾರ್ದು ಅಂತ. ಹೌದು ಅಳಿ ಅಂದ್ರೆ. ಅಳಿ ಅಂದ್ರೆ ಅಳಿ ಅಂದ್ರೆ ಓ ಅಳಿ ಅಂದ್ರೆ ಹೌದು ಅಳಿ ಅಂದ್ರೆ. ಆ ಮೋಸ್ಕಾರಿಗಿಂತ ಈ ಕೊಲೆಗಾರನೇ ಬೆಟ್ರು ಅಂತ ನಾನು ನಿಮ್ಮ ಹತ್ರ ಬಂದಿದ್ದೀನಿ. ದಯವಿಟ್ಟು ನೀವು ನನ್ನ ತಂಗಿನ ಮದುವೆ ಮಾಡ್ಕೋಬೇಕು, ಅವಳ ಕೈ ಹಿಡಿದು ಬಾಳ್ ಕೊಡಬೇಕು. ಅಷ್ಟೇ ಅಲ್ಲ, ನೀವು ನನ್ನ ಕ್ಷಮಿಸ್ಬೇಕು. ಯಾಕೆ? ನಿಮ್ಮನ್ನ ಬಾಯಿಗೆ ಬಂದಾಗೆಲ್ಲ ಬೈದು ಬಿಟ್ಟಿದ್ದೀನಿ, ಅದಕ್ಕೆ. ಪರವಾಗಿಲ್ಲ ಡಾಕ್ಟರ್ ಬಾಬಾ, ನೀವಾದ್ರೆ ನನ್ನ ರೌಡಿ ಗೂಂಡ ಅಂತ ಬೈದಿದ್ದೀರಾ. ಅದೇ ಪೊಲೀಸ್ ಅವ್ರು ಬೈಯೋದನ್ನ ಕೇಳಿಸ್ಕೊಂಡ್ಬಿಟ್ರೆ ಅವ್ರ ಬಾಯಲ್ಲಿ ಹಳೆ ಎಕರೆ ಇಟ್ಕೊಂಡಿದ್ದಾರೆ ಅನ್ಸುತ್ತೆ. ಅಂದಾಗೆ ನನಗೆ ಎಣ್ಣೆ, ಸಿಗರೇಟು, ನಾನ್ ವೆಜ್ ಎಲ್ಲ ಚಟಗಳು ಇದೆ. ನಿಮ್ಗೇನು ಅಭ್ಯಂತರ ಇಲ್ಲ ತಾನೇ? ನೋಡಿ ಹೇಳಿ ಅಂದ್ರೆ, ನಿಮ್ಮಂತ ಡಾನ್ಗೆ ಇವೆಲ್ಲ ಸಣ್ಣ ಮ್ಯಾಟ್ರ್, ನಮ್ಮಂತವ್ರಿಗೆ ದೊಡ್ಡ ಮ್ಯಾಟ್ರ್. ಅದಕ್ಕೆ ನಾವಿಬ್ರು ಒಂದಾಗ್ಬಿಟ್ರೆ ನೋ ಮ್ಯಾಟರ್. ಸರಿ, ಮದ್ವೆ ಯಾವಾಗ? ಡೇಟ್ ಫಿಕ್ಸ್ ಮಾಡಿ. ಅದು 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 ಹಳೆ ಲವರ್ ಇದ್ನಲ್ಲ ಪ್ರೇಮ, ಅವನ ಬಗ್ಗೆ ಏನು ತಿಳ್ಕೊಳ್ದೆ, ಅವನ ಬಗ್ಗೆ ಹಿಂದೆ ಮುಂದೆ ಗೊತ್ತಿಲ್ದೆ ತುಂಬಾ ಮೋಸ ಹೋಗ್ಬಿಟ್ಟೆ. ಅದಕ್ಕೆ ಈ ಸರಿ ನಿಮ್ ಬಗ್ಗೆ ಫುಲ್ ಡೀಟೇಲ್ಸ್ ತಿಳ್ಕೊಂಡು ಆಮೇಲೆ ಮದ್ವೆ ಆಗಿದ್ವಿ ಅಂತ. ನನ್ ಬಗ್ಗೆ ಇಡೀ ಕರ್ನಾಟಕ ಜನಕ್ಕೆ ಗೊತ್ತು. ನಮಗ್ ಗೊತ್ತಿಲ್ವೇ? ಈ ವಿಚಾರ ನಾನ್ ಕೇಳ್ತಿಲ್ಲ, ನನ್ ತಂಗಿ ಅಯ್ಯೋ ನಿಮ್ಮ ಜರ್ನಿ ಕೇಳ್ತಿದ್ದಾಳೆ. ಅಯ್ಯೋ, ಆಮೇಲೆ ಸತ್ಯವಾಗ್ಲೂ ಹೇಳ್ತೀನಿ, ನೀವ್ ಹೇಳೋ ವಿಚಾರನ ನನ್ನ ಬಿಟ್ಟು ಬೇರೆ ಯಾರು ಕೇಳಿಸ್ಕೊತಿಲ್ಲ. ಸತ್ಯವಾಗ್ಲೂ ನನ್ ಡೀಟೇಲ್ಸ್ ತಿಳ್ಕೊಳಕ್ಕೆ ಪೊಲೀಸು ನಾಯಿ ತರ ಅಲಿತಾ ಇದಾರೆ. ಆದ್ರೂ ನಂದು ಒಂದು ಕೂದಷ್ಟು ವಿಚಾರ ಸಿಕ್ಕಿಲ್ಲ. ನನ್ ಚರಿಗೋಸ್ಕರ ನಾನು ನಿಮ್ಗೆ ಎಲ್ಲಾ ವಿಚಾರನು ಡೀಟೇಲ್ ಆಗಿ ಹೇಳ್ತೀನಿ, ಓಕೆನಾ? ನಾನು ಹುಟ್ಟಿದ್ದು, ಬೆಳೆದಿದ್ದು. ಏನ್ ಬೊಗಳ್ತಾ ಇದ್ದೀರಾ? ಅವ್ರಂತವ್ರಲ್ಲ. ಇವನೇನೋ ಒಳ್ಳೆನೆ, ಆ ಇನ್ಸ್ಪೆಕ್ಟರ್ ಕಮ್ಮಂಗಿ ನನ್ ಮಗ ನಿಮ್ಮನ್ನ ಅರೆಸ್ಟ್ ಮಾಡಕ್ಕೆ ಇವನ್ ಯೂಸ್ ಮಾಡ್ಕಂತಾವ್ನೆ. ಯೂಸ್ ಅಂತ ಯೂಸ್ ಮಾಡ್ಕೊಳಕ್ಕೆ ನಾನು ಯೂಸ್? ಅವ್ರು ನಮ್ ಡಾಕ್ಟರ್ ಬಾವ, ಅವ್ರ ಬಗ್ಗೆ ನಾ ಕೆಡ್ದಾಗ ಮಾತಾಡೋದ ಗೊತ್ತಲ್ಲ ಅಣ್ಣ. ನಾವು ಸುಳ್ಳು ಹೇಳ್ತೀವ ಅಣ್ಣ, ಬೇಕಾದ್ರೆ ನೀವೇ ನೋಡಿ. ಬ್ಯಾಂಡೇಜ್ ಯಾರು ಮುಟ್ಬಾರ್ದಪ್ಪ. ನೋಡ್ರಣ, ನೋಡಿ ಸೀಕ್ರೆಟ್ ಮೈಕು. ಸರ್, ಈ ಮೈಕ್ರೋಫೋನ್ ಬ್ಯಾಂಡೇಜ್ ಒಳಗಡೆ ಹ್ಯಾಕ್ ಬಂತಂತ ದೇವರೇ ನನಗೆ ಗೊತ್ತಿಲ್ಲ. ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ.
ಏ ಪೊಲೀಸಪ್ಪ, ನೀನ್ ಚಾಪೆ ಕೆಳಗೆ ನುಗ್ಗಿದ್ರೆ ನಾನ್ ನಿನ್ ಟೋಪಿ ಒಳಗೆ ನುಗ್ತೀನಿ. ನಿನ್ನ ಆಟ ಅಲ್ಲ, ನನ್ನ ಹತ್ರ ನಡೆಯಲ್ಲ. ನಾವು ಜೈಲಿಂದ ರಿಲೀಸ್ ಆಗೋವಾಗ ಆ ಪೊಲೀಸ್ನವರು ನಿಮ್ ಸಿದ್ದನ್ ಕತೆ ಮುಗೀತು, ಆ ಇನ್ಸ್ಪೆಕ್ಟರ್ ಈ ತರ ಎಲ್ಲ ಐಡಿಯಾ ಮಾಡಿದ್ದಾನೆ ಅಂತ ಹೇಳ್ದ. ಅದಕ್ಕೆ ನಾವು ಓಡೋಡ್ ಬಂದ್ವು. ಸಿದ್ದು ಸರ್, ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಇದೆಲ್ಲ ಆ ಇನ್ಸ್ಪೆಕ್ಟರ್ ಐಡಿಯಾ. ಏನ್ ಗುರು? ನಿಮ್ಮಂತ ಬಡಪಾಯಿಗಳನ್ನ ಬಳಸ್ಕೊಳ್ಳೋದು ಪೊಲೀಸರು ಜಾಯಮಾನ. ಇರ್ಲಿ ಬೇರೆಯವ್ರಾಗಿದ್ರೆ ಅದು ಖಾತೆನೇ ಬೇರೆ. ಆದ್ರೆ ನಿಮ್ನ ಸುಮ್ಮನೆ ಬಿಡ್ತಾ ಇದೀನಿ. ಯಾಕೆ ಗೊತ್ತಾ? ನಾನು ಪ್ರೀತಿ ಕೊಡ್ತಾರ ಮರ್ಯಾದೆ. ಹೋಗಿ 1 ನಿಮಿಷ. ನೆಕ್ಸ್ಟ್ ಮಂಡೇ, ಮುಂದಿನ ಸೋಮವಾರ ನಾನು ನಿಮ್ ತಂಗಿನ ಮದ್ವೆ ಆಗ್ತಾ ಇದ್ದೀನಿ. ಮದ್ವೆಗೆ ಅರೇಂಜ್ ಮಾಡ್ಕೊಳ್ಳಿ. ಮಾಡ್ಕೊಳ್ಳಿ. ಹಲೋ, ಏನಾದ್ರೂ ಎಡವಟ್ ಮಾಡಿದ್ರೆ ಗೊತ್ತಲ್ಲ. ಹಾ, ಏ ಬಂದ್ರ ಹೆಂಗೋ ರಿಲೀಸ್ ಆದ್ರಿ ಅಣ್ಣ, ನೋ ಲಾಜಿಕ್, ಓನ್ಲಿ ಮ್ಯಾಜಿಕ್. ಡಬ್ಬಾ ನನ್ ಮಕ್ಳ. ನೀವಿಲ್ಲೇ ಇದ್ರೆ ಈ ಜನ್ಮದಲ್ಲಿ ಮದುವೆ ಆಗಲ್ಲ. ಅದಕ್ಕೆ ಇದೇ ಬೆಸ್ಟ್ ಐಡಿಯಾ. ನಮ್ಮ ದೇಶ ಬಿಟ್ಟು ಮಲೇಷ್ಯಾಗ ಹೋಗಿ ಮದ್ವೆ ಆಗೋದ? ಮಲೇಷ್ಯಾದಲ್ಲಿ ಯಾವ ಪ್ರಾಬ್ಲಮ್ ಇರಲ್ಲ, ಅರ್ಥ ಮಾಡ್ಕೋ. ಓ ಚಾರ್ಮಿ, ನಾನ್ ಹೇಳೋದು ನೀನ್ ಅರ್ಥ ಮಾಡ್ಕೋ. ನಮ್ ಸ್ನೇಹಿತರನ್ನ ನೆಂಟ್ರನ್ನ ಇಲ್ಲಿ ಬಿಟ್ಟು ಅಲ್ಲೇನೋಗಿ ಮದ್ವೆ ಆಗೋದು? ನಾನ್ ಇವತ್ತೇ ಹೋಗಿ ಆ ಸಿದ್ದನ್ನ ಮರ್ಡರ್ ಮಾಡಿ ನಾನು ಇದೇ ಊರಲ್ಲೇ ಮದ್ವೆ ಆಗ್ತೀನಿ. ಪ್ರೇಮ್, ಸಿದ್ದನ್ನ ಮರ್ಡರ್ ಮಾಡ್ತೀಯಾ? ಮಾಡ್ತೀನಿ. ನೀನು ಮರ್ಡರ್ ಮಾಡ್ತೀಯಾ? ನನ್ನ ಮದ್ವೆ ಯಾರ್ಯಾರು ಅಡ್ಡ ಬರ್ತಾರೆ ಎಲ್ರು ಮರ್ಡರ್ ಮಾಡ್ತೀನಿ. ಮದುವೆಗೆ ಬರೋರು ಅವ್ರು ಮರ್ಡರ್ ಮಾಡ್ತೀನಿ. ಡಾಕ್ಟ್ರೆ, ನೀವ್ ಈ ತರ ಟೈಮಲ್ಲಿ ತಮಾಷೆ ಮಾಡ್ಬೇಡಿ. ನೀವು ಆ ಸಿದ್ದನ್ನ ಮಾತ್ರ ಇವತ್ತು ಬಿಡಲ್ಲ ನಾನು. ಪ್ರೇಮ್, ಪ್ರೇಮ್, ನನ್ ಮಾತ್ ಕೇಳು ಪ್ಲೀಸ್, ಹಾಗೆ ಮಾಡ್ಬೇಡ. ನಾನು ಯಾರ ಮಾತು ಕೇಳಲ್ಲ. ಆ ಸಿದ್ದನ್ನ ಮುಗಿಸ್ದೆ ಬಿಡಲ್ಲ ನಾನು. ಪ್ರೇಮ್, ಒಂದು ನಿಮಿಷ, ನಿಮ್ಮ ಲಗೇಜ್ ನ ಚೆಕ್ ಮಾಡಬೇಕು. ಸಾಹೇಬ್ರೆ, ಇದು ನಾವು ಶಾಪಿಂಗ್ ಮಾಡಿರೋದು. ಇದು ದುಡ್ಡು ಕೊಟ್ಟು ತಗೊಂಡಿದೀವಿ. ಗೊತ್ತು, ಆದ್ರೂ ಹಲೋ, ಚೆಕ್ ಮಾಡ್ಬೇಕು. ಹಲೋ. ಚೆಕ್ ಮಾಡ್ರಿ. ಇರ್ರಿ. ಲೈಸೆನ್ಸ್ ಇದೆಯಾ? ನಾನು ಕೇಳಿದ್ದು ಗನ್ ಲೈಸೆನ್ಸ್, ಡ್ರೈವಿಂಗ್ ಲೈಸೆನ್ಸ್ ಅಲ್ಲ. ಒಂದ್ ಲೈಸೆನ್ಸ್ ನನ್ನ ಹತ್ರ ಇಲ್ಲ. ಲೈಸೆನ್ಸ್ ಇಲ್ಲದೆ ಗನ್ ಇಟ್ಕೊಳ್ಳೋದು ಅಪರಾಧ, ಗೊತ್ತಾ? ಅಷ್ಟೇ ಅಲ್ಲ ಸರ್, ಈ ಕೇಸ್ಗೆ ಜಾಮೀನು ಇಲ್ಲ, ನಾನ್ ಬೇಲಬಲ್ ಅಫೆನ್ಸ್ ಅಲ್ವಾ ಸರ್? ಯು ಆರ್ ಅಂಡರ್ ಅರೆಸ್ಟ್. ನಾನು ಹೇಳೋದಂತೆ. ಡಾಕ್ಟರ್ ಬಾವ, ಮಲೇಷ್ಯಾಗ ಹೋಗ್ತೀರಾ? ಅಲ್ಲೋಗಿ ಇವರಿಬ್ರು ಮದುವೆ ಮಾಡ್ತೀರಾ? ಮಾಡಿ. ಆದ್ರೆ ನನಗೆ ಗಿಫ್ಟ್ ತರೋದು ಮಾತ್ರ ಮರಿಬೇಡಿ. ಹಾ, ಚರಿ. ಓ ಮೈ ಚರಿ.